ನೀವು ಚಪ್ಪಲಿ ನಂಗೆ ಒಗದಿಲ್ಲ, ನನ್ನ ತಾಯಿಗೆ ಒಗ್ದಿದ್ದು. ನೀವು ನಂಗೆ ಅವಮಾನ ಮಾಡಿಲ್ಲ, ನನ್ನ ತಾಯಿಗೆ ಮಾಡಿದ್ದು. ಏ ಮುಳ್ಳಹಂದಿ ನನ್ ಮಗನೇ, ನೀ ಮೆಟ್ಲೆ ಹೊಡ್ಸ್ಕೊಂಡು ಜನರ ಮುಂದ ನನ್ನ ಹೆಸರು ಯಾಕೆ ಹೇಳ್ತಿ? ರಾಜಕಾರಣಕ್ಕೆ ಬರಲ್ಲ ಬೇಡ ಅಂತ ಕೇಳ್ತಾ ಇದ್ದಾರೆ. ರಾಜಕಾರಣಕ್ಕೆ ಬನ್ನಿ, ಬಟ್ ಇಲ್ಲಿ ಎಲ್ಲಾ ರೀತಿಯ ತೇಜೋವಧೆಗಳಿರುತ್ತೆ. ತಟ್ಕೊಳ್ಳೋ ಶಕ್ತಿ ಇದ್ರೆ ನಿಮ್ಮ ನೇಚರ್ ಅನಲೈಸ್ ಮಾಡಿ, ತಟ್ಕೊಳ್ಳೋ ಶಕ್ತಿ ಇದ್ರೆ ಪಾಲಿಟಿಕ್ಸ್ಗೆ ಬನ್ನಿ. ಮೂರು ಬಿಟ್ಟವರಾದ್ರೂ ಬನ್ನಿ ಅಂತ ಬೇಸಿಕಲಿ. ಅದೇ ಲೈಫಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯಾ. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗ್ ತಾಕತ್ತಿದ್ರೆ ನೀನ್ ಬಂದ್ ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಯಾಕಂದ್ರೆ 15 years ಬ್ಯಾಕ್ ನಾನು ತುಂಬಾ ಡಿಪ್ರೆಸ್ ಆಗುವಾಗ ಪ್ರತಾಪ್ ಸಿಂಹ ಸರ್ನ ತುಂಬಾ ಓದ್ಕೊಂಡಿದ್ದೀನಿ. ಅಷ್ಟು ಪುಸ್ತಕ ಓದ್ಬಿಟ್ಟಿದ್ದೀನಿ ಸರ್. ಮತ್ತೆ ಅವ್ರ ಕಾಲಮ್ಗೆ ನನ್ನ ಫ್ಯಾನ್ ಸರ್. ಪ್ರತಾಪ್ ಸಿಂಹ ಸರ್ಗೂ ತುಂಬಾ ಫ್ಯಾನ್. ಏನಂದೆ ಇನ್ನೊಂದ್ಸಲ ಹೇಳು. ಪ್ರತಾಪ್ ಸಿಂಹ ಸರ್ಗೂ ತುಂಬಾ ಫ್ಯಾನ್. A few moments later. ಲೇ ಪ್ರತಾಪ್ ಸಿಂಹಗೆ ಬಾಯಿ ಚಪಲ. ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ನಿನ್ನಂತ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ಇಲ್ಲಿ ಇದೇನು ಅಂತಂದ್ರೆ, ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ, ಇಲ್ಲಿ ನೀ ಬೋಳ ನಾಯಿಗಳು ಒಂದೆರಡು ಮೂರು ಇರ್ತವೆ. ನಾ ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ್ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ್ ಅಪ್ಪಂದ, ಪದೇ ಪದೇ ನಮ್ಮ ಅಪ್ಪ ಯಾಕೆ ಬರ್ತಾನೆ? ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೆ ಇದ್ದವ್ರು ಅಷ್ಟೇ ಈ ತರ ಮಾತಾಡಕ್ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮ ಅಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ ಬರೋರಿದ್ದಾರೆ ಅಂದ್ರೆ, ಅವ್ರ ಅಪ್ಪನ ಆಸ್ತಿ ಪಾಲ್ ಕೇಳಕ್ ಬರೋರಿದ್ದಾರೆ ಅಂದ್ರೆ ಏನರ್ಥ? ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋನಿಗೆ ಅದೇ ಭಾಷೆನಲ್ಲಿ ನಾನು ಶಾಲ್ ಶುತ್ತಿ ಹೊಡೆದಿದ್ದೀನಿ ಅಷ್ಟೇ. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಡ್ತಾ ಇದ್ದೇನೆ. ನೋಡಿ, ನಾನು ಒಂದು ಹೊಡೆತ ಹೊಡೆದೆ, ಅವನು 2 ಪ್ರೆಸ್ ಮೀಟ್ 3 ಚಾನಲ್ ಹೋಗಿ ಕುತ್ಕೊಂಡಿದ್ದಾನೆ. ಹೊಡೆತ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಕೊಟ್ರು ಅಣ್ಣ, ಬೇಡ ಅಂದ್ರು ಕೊಟ್ರು. ಸರ್ ಯಾಕೆ ಮೌನ ಆಗ್ಬಿಟ್ರಲ್ಲ? ಸುದೀಪ್ ಸರ್, ಒಂದು ಸ್ಪೀಕರ್ ಔಟಾ, ಕಿವಿ ಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ. ಅದಕ್ಕೆ ಕಣ ಹೇಳೋದು, ದೊಡ್ಡ ಮನುಷ್ಯರು ಹೇಳೋ ಮಾತು ಕೇಳ್ಬೇಕು ಅಂತ.